हेलो फ्रेंड्स वेलकम बैक टू मೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಅಮ್ಮನ ಮನೆ ಮಿಥುನ ತಿಂಗಳ ಬಾರಿಯ ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೆ. ಇದು ಅದರ ನೆಕ್ಸ್ಟ್ ಪಾರ್ಟ್. ಇದು ನಮ್ಮ ಮನೆಯಲ್ಲಿ ಏನೆಲ್ಲ ಮಾಡಿದ್ವಿ ಅಂತ. ಇವಾಗ ನಮ್ಮ ಮನೆಯಲ್ಲಿ ಕಡುಬು ಮಾಡ್ತಾ ಇದ್ದೀವಿ ಹಲಸಿನ ಹಣ್ಣಿಂದು. ಅಲ್ಲಿ ಅಮ್ಮನ ಮನೆಯಲ್ಲೇ ಹಲಸಿನ ಹಣ್ಣಾಗಿತ್ತು, ಬಟ್ ನಾನೇನು ಸ್ವೀಟ್ ಮಾಡೋದು ಬೇಡ ಅಂತ ಹೇಳಿದ್ದೆ. ಅಲ್ಲಿ ಮಾಡಿರಲಿಲ್ಲ. ಅದಾದಮೇಲೆ ಅಮ್ಮ ಇಲ್ಲ ನಿಮ್ಮ ಮನೆಗಾರು ತೊಗೊಂಡೋಗ್ಬಿಟ್ಟು ಮಾಡಲೇಬೇಕು ಅಂತ ಅಂದರು. ಅದಕ್ಕೋಸ್ಕರ ಅಲ್ಲಿಂದನೇ ಹಲಸಿನ ಹಣ್ಣನ್ನು ತಂದುಬಿಟ್ಟು ಇಲ್ಲಿ ಹಲಸಿನ ಹಣ್ಣಿನ ಕಡುಬನ್ನು ಮಾಡ್ತಾ ಇದ್ದೀವಿ. ಇವಾಗ ಹಿಟ್ಟೆಲ್ಲ ರುಬ್ಬಿ ಆಗಿದೆ. ಇದರ ಡೀಟೇಲ್ ರೆಸಿಪಿ ನಾನೇನು ಶೇರ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಶೇರ್ ಮಾಡ್ತೀನಿ. ಯಾಕೆಂತಂದರೆ ಕರೆಂಟ್ ಹೋಗಿ ಬಂದು ಎಲ್ಲ ಆಗ್ತಾಯಿತ್ತು, ಹಾಗಾಗಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಇವಾಗ ಹಿಟ್ಟೆಲ್ಲ ರೆಡಿ ಆದಮೇಲೆ ಈ ರೀತಿ ಫೋಲ್ಡ್ ಮಾಡಿ ಇಡ್ಲಿ ತೋಪಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಡಬೇಕು. ಅದನ್ನು ಆಲ್ರೆಡಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀವಿ ಸೌದೆ ಒಲೆಯಲ್ಲಿ. ಇದಕ್ಕೆ ನಾವು ಗೆಂಟಿಗೆ ಕೀಳೆ ಅಥವಾ ಗೆಂಟಿಗೆ ಎಲೆ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಇದನ್ನು ಕಟ್ಬಿಟ್ಟು ಇಡ್ತೀವಿ. ನೀವು ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬೋದು, ಇದಿಲ್ಲ ಅಂತಂದರೆ. ಇಲ್ಲಾಂತಂದರೆ ಇಡ್ಲಿ ಥರ ಹಾಗೆ ಬೇಯಿಸ್ಕೊಂಡು ಬೇಕಿದ್ರೂ ತಿನ್ಬೋದು. ನಮ್ಮ ಮನೇಲಿ, ನನ್ನ ಗಂಡನ ಮನೇಲಿ ಆ್ಯಕ್ಚುಲಿ ಇಡ್ಲಿ ಥರನೇ ಮಾಡ್ತಾರೆ. ನಮ್ಮ ಅಮ್ಮನ ಮನೇಲಿ ಈ ರೀತಿ ಕಡುಬು ಥರ ಮಾಡ್ತಾರೆ. ಇವಾಗ ಎಲ್ಲವನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಎಲ್ಲನೂ ಕಟ್ಟಿ ಆಯಿತು. ಈ ರೀತಿ ಇದನ್ನು ಪ್ಲೇಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಜೋರಾಗೆ ಉರಿ ಇರಬೇಕು. ನಾವು ಸೌದೆ ಒಲೆಯಲ್ಲೇ ಮಾಡ್ತಾಯಿದ್ದೀವಿ. ಗ್ಯಾಸ್ ಮೇಲಾದರೂ ಕೂಡ ನೀವು 3/4 ಗಂಟೆ ಅಷ್ಟು ಬೇಯಿಸ್ಕೊಳ್ಬೇಕು. ನಮ್ಮ ಇಡ್ಲಿ ಪಾತ್ರೆ ಕೂಡ ದೊಡ್ಡದಾಗಿದೆ, ಹಾಗಾಗಿ ಅರ್ಧ ಗಂಟೆ ಅಷ್ಟು ನಾವು ಇದನ್ನು ಬೇಯಿಸ್ಕೊಳ್ತಾ ಇದ್ದೀವಿ. ಇವಾಗ ಅರ್ಧ ಗಂಟೆ ಆಗಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನಮ್ಮ ಕಡುಬೆಲ್ಲ ರೆಡಿಯಾಗಿದೆ. ಅಮ್ಮ ಇದನ್ನೆಲ್ಲ ತೆಗೆದು ಇಡ್ತಾ ಇದ್ದಾರೆ ರಾತ್ರಿ ಊಟಕ್ಕೆ ಸರ್ವ್ ಮಾಡೋದಕ್ಕೋಸ್ಕರ, ಸ್ವಲ್ಪ ತಣ್ಣಗಾಗಲಿ ಅಂತ. ಚೆನ್ನಾಗಿ ಬೆಂದಿತ್ತಿದು. ಆ ಕ್ಲಿಪ್ಪನ್ನು ಕೂಡ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವಿವತ್ತು ನಮ್ಮ ಮನೆಯ ಮಿಥುನ ತಿಂಗಳ ಬಾರಿಗೆ ಅಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ, ಅಪ್ಪ ಇಷ್ಟೇ ಜನ ಬಂದಿದ್ದರು. ಅದಕ್ಕೋಸ್ಕರ ಕಡುಬು ಕೂಡ ಮಾಡಿದ್ವಿ. ಹಾಗೆಯೇ ಕಡುಬು ಅಮ್ಮನೇ ಮಾಡಿರೋದು. ಹಾಗೆಯೇ ನಾವು ಪೂರಿ ಹಾಗೆಯೇ ಚಟ್ನಿ ಮಾಡಿದ್ದೆ. ಇದ್ರ ಜೊತೆಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಚಟ್ನಿ ಮಾಡೋಣ ಅಂತ ಚಟ್ನಿ ಮಾಡಿದ್ದೆ. ಇಲ್ಲಿ ನಮ್ಮ ಅತ್ತೆ ಪೂರಿ ಕರಿತಾ ಇದ್ದಾರೆ. ಹಾಗೆಯೇ ಸಾಂಬಾರು ಕೂಡ ಇತ್ತು. ಹಾಗೆಯೇ ಶುಂಠಿ ತಂಬಳಿ ಮಾಡಿದ್ವಿ. ಶುಂಠಿ ತಂಬಳಿ ಸಾಂಬಾರು, ಆಮೇಲೆ ಮಾವಿನಕಾಯಿ ಬೂತ್ ಗೊಜ್ಜು ಅಂತ ಹೇಳ್ತಾರೆ, ಅದನ್ನು ಕೂಡ ಮಾಡಿದ್ವಿ. ಅದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಸಾಂಬಾರು. ಇದು ಲಾಸ್ಟಲ್ಲಿ ನಾನು ವಿಡಿಯೋ ಮಾಡಿರೋದು, ಹಾಗಾಗಿ ನಿಮಗೆ ಖಾಲಿ ಆದಮೇಲೆ ಕಾಣಿಸ್ತಾ ಇದೆ. ಮಾವಿನಕಾಯಿ ಗೊಜ್ಜು, ಶುಂಠಿ ತಂಬಳಿ, ಪೂರಿ, ಹಾಗೆಯೇ ಚಟ್ನಿ, ಮೊಸರು, ಅನ್ನ ಮತ್ತು ಕಡುಬು. ಇದಿಷ್ಟು ಇವತ್ತಿನ ರಾತ್ರಿಯ ಊಟ ಮೆನ್ಯೂನಲ್ಲಿ ಇತ್ತು. ಇದು ನಮ್ಮ ಮನೆಯ ಮಿಥುನ ತಿಂಗಳ ಬಾರಿ ಅಂತಲೇ ಹೇಳ್ಬೋದು. ಮಿಥುನ ತಿಂಗಳ ಬಾರಿಯ ಮೆನು ಅಂತಲೇ ಹೇಳ್ಬೋದು. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಗುಡ್ ಈವ್ನಿಂಗ್. ಇವಾಗ ಸಂಜೆ 5:15 ಆಗಿದೆ. ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಅಮ್ಮ ಎಲ್ಲ ಬಂದರು, ಕಡುಬು ಮಾಡಿದ್ವಿ, ಹಾಗೆಯೇ ಪೂರಿ ಚಟ್ನಿ ಎಲ್ಲ ಮಾಡಿದ್ವಿ. ಅದಾದಮೇಲೆ ಅಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಕೂಡ ಬೆಳಗ್ಗೆನೇ ಹೋದರು. ಅವರು ಹೋಗಿದ್ದು ಒಳ್ಳೆಯದೇ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಬೆಳಗ್ಗೆಯಿಂದ ಎಡೆಬಿಡದೆ ಮಳೆ ಸುರಿತಾ ಇದೆ. ಇವಾಗ ಜಸ್ಟ್ 5 ನಿಮಿಷ ಆಯಿತು ಅಷ್ಟೇ ಸ್ಟಾಪ್ ಆಗಿಬಿಟ್ಟು. ನಿಮಗೆ ತೋರಿಸ್ತೀನಿ ನೆಲ ಎಲ್ಲ ಯಾವ ರೀತಿ ಆಗಿಬಿಟ್ಟಿದೆ ಅಂತ. ಮಳೆ ಬಂದುಬಿಟ್ಟು ಹಳ್ಳ ಕೂಡ ಬಂದಿದೆ. ನಮ್ಮ ತೋಟಕ್ಕಿನ್ನೂ ಹೊತ್ತಿಲ್ಲ, ಆದರೂ ಕೂಡ ಇನ್ನು ಫುಲ್ ತುಂಬಿ ಲೆವೆಲ್ ಆಗಿದೆ. ನಾಳೆ ಇದೇ ರೀತಿ ಮಳೆ ಬಂದರೆ, ಇವತ್ತು ಕಂಟಿನ್ಯೂ ಆದರೆ ಖಂಡಿತವಾಗ್ಲೂ ನಮ್ಮ ತೋಟಕ್ಕೆ ಕೂಡ ಹತ್ತತ್ತೆ. ಇವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ. ಕೂಡ ಮಳೆ ನೀರು ಸೇರಿ ಈ ರೀತಿ ಆಗಿಬಿಟ್ಟಿದೆ. ಎಲ್ಲ ಕಡೆ ಒದ್ದಾಗಿಬಿಟ್ಟಿದೆ. ಅಲ್ಲಿ ಮೇನ್ ಡೋರ್ ತನಕ ಕೂಡ ಆಗಿದೆ. ಈ ಕಡೆ ಎಲ್ಲ ಕಡೆ ಇಷ್ಟೊಂದು ಮಳೆ ಬರ್ತಾ ಇದೆ. ನಿನ್ನೆ ಕೂಡ ಸ್ಕೂಲಿಗೆ ರಜಾ ಇತ್ತು, ಇವತ್ತು ಕೂಡ ರಜಾ ಇದೆ. ನಾಳೆ ಕಮ್ಮಿ ಆದರೆ ಮೋಸ್ಟ್ಲಿ ಸ್ಕೂಲ್ ಇರುತ್ತೆ, ಇಲ್ಲ ಅಂತಂದರೆ ಇಲ್ಲ. ಯಾಕೆಂತಂದರೆ ಅಷ್ಟೊಂದು ಮಳೆ ಆಗ್ತಾಯಿದೆ, ಹೋಗೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಮಳೆ.
ಇದೇ ರೀತಿ ಆದರೆ ಖಂಡಿತವಾಗ್ಲೂ ಹಳ್ಳ ಬರುತ್ತೆ. ನೋಡೋಣ ಏನಾಗುತ್ತೆ ಅಂತ. ನನ್ನ ಚಿಕ್ಕತ್ತೆ ಸ್ವಲ್ಪ ಹಲಸಿನಕಾಯಿ ಸೊಳೆ ಕೊಟ್ಟಿದ್ರು, ಅದನ್ನು ಕೊಚ್ಚಿ ಬೇಯೋದಕ್ಕೆ ಇಡಬೇಕು. ಆದರೆ ಹಲಸಿನಕಾಯಿ ಉಕ್ಡೋಕೆ ಮಾಡ್ತೀನಿ, ಇಲ್ಲಾಂತಂದರೆ ನಾಳೆ ಮಧ್ಯಾಹ್ನಕ್ಕೆ ಬೇಯಿಸಿಟ್ರಿ. ಇವಾಗ ನಾಳೆ ಮಧ್ಯಾಹ್ನ ಹುಳಿ ಮಾಡ್ಬೋದು. ಅವರು ಇವತ್ತು ಮಧ್ಯಾಹ್ನನೇ ಕೊಟ್ಟರು, ಬಟ್ ನಂದೆಲ್ಲ ಅಡುಗೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಮತ್ತೆ ಇವತ್ತು ಮಾಡೋದು ಬೇಡ, ಸಂಜೆ ಉಕ್ಡೋಕೆ ಮಾಡೋಣ ಸ್ನ್ಯಾಕ್ಸ್ಗೆ, ಅಥವಾ ನಾಳೆ ಹುಳಿ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಇವನ್ನೆಲ್ಲ ಕಟ್ ಮಾಡಿ ಬೇಯೋದಕ್ಕೆ ಇಡಂತೂ ನೆಟ್ ಬರ್ತಾನೆ ಇಲ್ಲ, ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡ್ಬೋದು ಅಷ್ಟೇ. ಬೂಸ್ಟರ್ ಹಾಕಿದ್ರೂ ಕರೆಂಟ್ ಇದ್ದರೂ ಕೂಡ ಬರ್ತಾ ಇಲ್ಲ. ಇಷ್ಟೊಂದು ಮಳೆ ಬರ್ತಿದ್ರು, ಇವತ್ತು ಯಾಕೋ ಕರೆಂಟ್ ಇದೆ, ಆದರೆ ನೆಟ್ಟೇ ಬರ್ತಾ ಇಲ್ಲ. ಹಾಗಾಗಿ ನನ್ನ ನಾದಿನ ಮನೆಗೆ ಹೋಗಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹೋಗೋಕ್ಕೆ ಈ ರೀತಿ ಮಳೆ ಸ್ಟಾಪೇ ಆಗಿಲ್ಲ. ಕಮ್ಮಿ ಆದರೆ ನಾನು ಮಾವ ಹೋಗಿ ಅಪ್ಲೋಡ್ ಮಾಡಿ ಬರ್ತೀವಿ. 1 ಕಿಲೋಮೀಟ್ರ್ ಇಲ್ಲಿಂದ, ಆದರೂ ಕೂಡ ಸ್ಟಾಪೇ ಆಗಿಲ್ಲ ಮಳೆ. ಅದಕ್ಕೋಸ್ಕರ ಅಲ್ಲಿ ತನಕ ಕೂಡ ಹೋಗಿ ಬರೋದಕ್ಕೆ ಸಾಧ್ಯ ಇಲ್ಲ. ನೋಡೋಣ, ಸಾಧ್ಯ ಆದರೆ ಹೋಗಿ ಅಪ್ಲೋಡ್ ಮಾಡ್ಕೊಂಡು ಬರ್ತೀನಿ. ಇವಾಗ ಹಲಸಿನಕಾಯಿ ಸೊಳೆಯನ್ನು ಮೊದಲು ಕಟ್ ಮಾಡಿ ಇಟ್ಕೊಳ್ತೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಇವಾಗ ಒಂದು 2 ರಿಂದ 3 ವಿಸಿಲ್ ಹೊಡೆಸಿ ಇಟ್ಕೊಳ್ತೀನಿ. ನಾಳೆ ಮಧ್ಯಾಹ್ನ ಇದನ್ನು ಹಲಸಿನಕಾಯಿ ಹುಳಿ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಇವಾಗ ಬೇಯಿಸ್ತಾ ಇದ್ದೀನಿ. ಈ ರೀತಿ ಮಾಡಿಟ್ರೆ ಕೆಡೋದಿಲ್ಲ. ಫ್ರಿಜ್ ಇಲ್ಲದೆ ಇದ್ದರೂ ಸ್ಟೋರ್ ಮಾಡಿ ಇಟ್ಕೊಬೋದು ನಾಳೆ ತನಕ. ಇವಾಗ ರಾತ್ರಿ ಡಿನ್ನರ್ಗೆ ದೋಸೆ ಮಾಡ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಕರೆಂಟ್ ಕೂಡ ಇರಲಿಲ್ಲ, ಹಾಗಾಗಿ ಮೊಬೈಲ್ ಫ್ಲ್ಯಾಶ್ ಲೈಟಲ್ಲೇ ಇಲ್ಲಿ ವಿಡಿಯೋ ಮಾಡ್ದಂಗೂ ಆಗುತ್ತೆ, ದೋಸೆ ಮಾಡೋದಕ್ಕೂ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾವು ಈ ರೀತಿಯೆಲ್ಲ ಸ್ಟವ್ ಮೇಲೆಲ್ಲ ಯಾವತ್ತೂ ದೋಸೆ ಮಾಡೋದೇ ಇಲ್ಲ. ಸೌದೆ ಒಲೆನಲ್ಲೇ ಬೆಂಕಿ ಹಾಕ್ಬಿಟ್ಟು ಕಬ್ಬಿಣದ ಕಾವಲಿನೇ ಮಾಡೋದು. ಇವತ್ತು ಕರೆಂಟ್ ಕೂಡ ಇರಲಿಲ್ಲ, ಹಾಗಾಗಿ ಪಟ್ ಅಂತ ಆಗಿಬಿಡುತ್ತೆ ಅಂತ ಇಲ್ಲಿ ಸ್ಟವ್ ಮೇಲೇ ನಾನ್ ಸ್ಟಿಕ್ ಪ್ಯಾನಲ್ಲೇ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಹಿಟ್ಟು ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಅದನ್ನೇ ರಾತ್ರಿ ಇವಾಗ ಊಟದ ಜೊತೆಗೆ ಆಗತ್ತೆ ಅಂತ ದೋಸೆ ಮಾಡ್ಕೊಳ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ನಾನು ಈ ವ್ಲಾಗನ್ನು ಮೊನ್ನೆ ರಾತ್ರಿನೇ ಶುರು ಮಾಡಿದೆ, ಬಟ್ ಇನ್ನೂ ತನಕ ಎಂಡ್ ಮಾಡಿರಲಿಲ್ಲ. ನಿನ್ನೆ ನೀವು ಹೇಳಿದ್ದೆ ಸಾಧ್ಯ ಆದರೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿ ಬರಬೇಕು ನಾದಿನಿ ಮನೆಗೆ ಅಂತ. ಮಳೆ ಬಿಡ್ತಾನೆ ಇಲ್ಲ, ರಾತ್ರಿ ಅಂತೂ ಕರೆಂಟ್ ಕೂಡ ಇರಲಿಲ್ಲ. ನೋಡಿ ಇವಾಗೂ ಮಳೆ ಬರ್ತಾನೆ ಇದೆ, ಇವಾಗಲೂ ಮಳೆ ಬರ್ತಾನೆ ಇದೆ, ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ. ನೋಡಬೇಕು ಯಾವಾಗ ಸ್ಟಾಪ್ ಆಗುತ್ತೆ ಅಂತ. ಇವಾಗ ಬೆಳಗ್ಗೆ ಆಲ್ಮೋಸ್ಟ್ 6:15 ಆಗಿದೆ. ಇವಾಗ ಅಷ್ಟೊಂದು ಬೇಗ ಇದ್ದರೂ ಪ್ರಯೋಜನ ಇಲ್ಲ, ಯಾಕೆಂತಂದರೆ ಕರೆಂಟ್ ಕೂಡ ಇರೋದಿಲ್ಲ, ಹೊರಗಡೆ ಹೋಗೋದಕ್ಕೂ ಆಗೋದಿಲ್ಲ. ಒಳಗೆ ಎದ್ಬಿಟ್ಟು ಹಾಗೆ ಕುತ್ಕೋಬೇಕಷ್ಟೇ, ಮತ್ತು ಏನೂ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ, 6 ಗಂಟೆ ಆಯಿತು ಎದ್ದೇಳೋದಕ್ಕೆ. ಇವಾಗ ಏನಾದರೂ ಮಾಡಬೇಕು, ನೋಡೋಣ. ಈ ರೀತಿ ಮಳೆ ಬರ್ತಾ ಇದೆ. ಇವಾಗ ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ನಾವೆಲ್ಲ ಕುತ್ಕೊಂಡ್ಬಿಟ್ಟು ಕ್ರಾಫ್ಟ್ ಮಾಡ್ತಾಯಿದ್ದೀವಿ. ಈ ರೀತಿ ಇನ್ವಿಟೇಷನ್ ಕಾರ್ಡೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಅತ್ತೆ ಮಾವ ಹಾಗೆ ಇಟ್ಟಿದ್ದರು. ಮಕ್ಕಳಿಗೇನಾದರೂ ಈ ರೀತಿ ಬೇಜಾರು ಬಂದಾಗ ಮಾಡೋದಕ್ಕೆ ಆಗುತ್ತೆ ಅಂತ ಇವಾಗ ಅದನ್ನೇ ಕಟ್ ಮಾಡಿಬಿಟ್ಟು ಕಲರ್ ಮಾಡ್ತಾರಂತೆ, ಆ ರೀತಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಹೊರಗಡೆ ಮಳೆ ಬರ್ತಾ ಇರೋದ್ರಿಂದ ಸ್ಕೂಲಿಗೆ ಕೂಡ ರಜೆ ಇದೆ. 3 ದಿನ ಆಯ್ತು ಇವತ್ತಿಗೆ. 3 ಡೇಸಿಂದ ಶಾಲೆಗೆ ಕೂಡ ರಜೆ ಇದೆ. ಹಾಗಾಗಿ ಸ್ಕೂಲ್ ಇಲ್ಲ, ಹೊರಗಡೆ ಹೋಗಿ ಆಟ ಆಡೋದಕ್ಕೆ ಮಳೆ ಬೇರೆ ಬರ್ತಾ ಇದೆ. ಅವರಿಗೆ ಒಳಗಡೆನೇ ಏನಾದರೂ ಆ್ಯಕ್ಟಿವಿಟಿ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾಯಿದ್ದೀವಿ. ಇವಾಗ ಅವ್ರ ಬುಕ್ಗೆ ಒಂದು ಚಿಟ್ಟೆ ಫೋಟೋ ಇತ್ತು, ಸೊ ಅದೇ ರೀತಿಯಾಗಿ ಡ್ರಾ ಮಾಡಿಬಿಟ್ಟು ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಇದನ್ನು ಇಬ್ಬರು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ಕಲರಿಂಗ್ ಮಾಡ್ತಾರಂತೆ, ಅದಕ್ಕೋಸ್ಕರ ಕಟ್ ಮಾಡಿ ಕೊಡ್ತಾಯಿದ್ದೀನಿ ಇಬ್ರಿಗೂ.
ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪುತ್ತೆ. ಯಾವ ವೀಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ. ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಹಾಗೆ ಸಬ್ಸ್ಕ್ರೈಬ್ ಬಟನನ್ನು ಒಂದು ಸತಿ ಕ್ಲಿಕ್ ಮಾಡಿದ್ರೆ ಸಾಕು, ಪದೇ ಪದೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇವಾಗ ನೋಡಿ ಇಬ್ಬರು ಕೂಡ ಕಲರಿಂಗ್ ಮಾಡ್ತಾ ಇದ್ದಾರೆ. ಸ್ಕೆಚ್ ಪೆನ್ನಲ್ಲಿ ಮಾಡಿ ಅಂದರೆ ಮಾಡ್ತಾ ಇಲ್ಲ, ಕ್ರೇಯಾನ್ಸಲ್ಲೂ ಮಾಡ್ತಾ ಇಲ್ಲ. ಈ ರೀತಿ ಹಣೆಗೆ ಹಚ್ಚೋದು ಬರುತ್ತಲ್ವ, ಅದರಲ್ಲೇ ಈ ರೀತಿ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ. ಕ್ರಾಫ್ಟೆಲ್ಲ ಕಟ್ ಮಾಡಿ ಬಟರ್ಫ್ಲೈಗೆಲ್ಲ ಬಣ್ಣ ತುಂಬ ಆಗಿದೆ. ಇದು ಸ್ತುತಿ ಮಾಡಿರೋದು. ಇದು ಮತ್ತು ಇದು ಕಲರ್ ಇರಲಿಲ್ಲ, ಹಾಗಾಗಿ ಮುಖಕ್ಕೆ ಇಟ್ಕೊಳ್ತಾರಲ್ವ, ಕಲರ್ ಬರುತ್ತೆ, ಅದರಲ್ಲೇ ಕಲರ್ ಮಾಡಿದ್ದಾರೆ. ಕ್ರೇಯಾನ್ಸ್ ಮತ್ತು ಸ್ಕೆಚ್ ಪೆನ್ ಎಲ್ಲ ಇತ್ತು, ಬಟ್ ಅದರಲ್ಲಿ ಮಾಡಿಲ್ಲ ಅವರು. ಇದರಲ್ಲೇ ಮಾಡ್ತೀವಿ ಅಂತಂದರು, ಸೊ ಅದನ್ನೇ ಕೊಟ್ಟಿದ್ದೀವಿ. ಇದು ಸ್ತುತಿ, ಇದು ಸ್ತುತಿ, ಇದು ಸನಂದು. ಇವಿಷ್ಟು ಸನಂದು. ಇದಿಷ್ಟು ಇವತ್ತು ಬೆಳಗ್ಗೆಯಿಂದ ಮಾಡಿರೋವಂಥ ಕೆಲಸ. ಹೊರಗಡೆ ಮಳೆ ಬೀಳ್ತಾ ಇರೋದ್ರಿಂದ ಹೊರಗಡೆ ಹೋಗಿ ಆಟ ಆಡೋಕ್ಕಂತೂ ಆಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಒಳಗಡೆನೇ ಕುತ್ಕೊಂಡು ಏನಾದ್ರು ಮಾಡಬೇಕು ಅಂತ ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ಇಬ್ಬರು ಕೂಡ ಚೆನ್ನಾಗೇ ಮಾಡಿದ್ದಾರೆ. ಇಷ್ಟು ಕಸ ಮಾತ್ರ ಇಷ್ಟೊಂದು ಆಗಿದೆ, ಕ್ಲೀನ್ ಮಾಡ್ಕೊಳ್ಬೇಕು. ಓಕೆ ಸ್ನೇಹಿತರೆ, ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದೆ, ಬಟ್ ಎಂಡ್ ಮಾಡಿರಲಿಲ್ಲ. ಸೊ ಇವಾಗ ಇದನ್ನು ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ತಲುಪುತ್ತೆ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ಬೋದು. ಓಕೆ ಸ್ನೇಹಿತರೆ, ಮತ್ತೆ ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.